ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತೊಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ತಾವು ಸಿಂಗಲ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ದೊಳಗಿರ್ಬೋದು, ತಮಗೆ ಯಾವ ಥರದ ಬ್ಲಾಕೇಜಸ್ ಕ್ರಿಯೇಟ್ ಆಗತ್ತಾವ ತಮ್ಮ ಲೈಫ್ದೊಳಗೆ ಅಂತ ಅನ್ನೋದನ್ನು ನಾವು ನೋಡೋಣ. ಓಕೆ, ಅದಕ್ಕೆ ತಮ್ಮನ್ನು ಎಂಪವರ್ ಮಾಡುವಂಥ ಯಾವ ಮೆಸೇಜಸ್ ಅದಾವ ಅದನ್ನು ನೋಡೋಣ. ಓಕೆ, ಸೊ I'll take 3 ಕಾರ್ಡ್ ಸ್ವಲ್ಪ ಡಾರ್ಕ್. 2, ಇದು 1, 3. ಓಕೆ, ವಿಲ್ ಟೇಕ್ 3 piles. This is 1, this is 2 and this is 3. ಸೊ ತಮ್ಗೆ ಯಾವ್ದು ಬೇಕು ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ಸೊ ನಾವು ನೋಡೋಣ. ಸೊ ದಿಸ್ ಈಸ್ ಥರ್ಡ್ ಒನ್ ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಒನ್. ಓಕೆ, ಇಲ್ಲೇ ಇಡೋಣ. ಸೊ ಫಸ್ಟ್ ಡೆಕ್ ಯಾರು ಚೂಸ್ ಮಾಡ್ಕೊಂಡಿರಿ, ಈ ಪೈಲ್ ಯಾರು ಚೂಸ್ ಮಾಡ್ಕೊಂಡಿರಿ, ತಮಗೇನು ಬರ್ತಾ ಇದೆ ಅಂತ ನೋಡೋಣ. ಓಕೆ, ದಿಸ್ ಈಸ್ ಅ ಕಾಷನ್. ಲಸ್ಟ್ ನಾಟ್ ಲವ್, ಪ್ಯಾಷನ್ ಈಸ್ ನಾಟ್ ದ ಸೇಮ್ ಆ್ಯಸ್ ಲಾಸ್ಟಿಂಗ್ ಲವ್, ಡೋಂಟ್ ಗೆಟ್ ಸ್ಟಕ್ಡ್ ಇನ್ ಜಸ್ಟ್ ಬೈ ಗುಡ್ ಸೆಕ್ಸ್. ಓಕೆ, ಸೊ ತಮಗೇನಾದರೂ ಅನ್ನಿಸ್ತಿರ್ಬೋದು ಕಿ ಅವ್ರು ನನ್ನನ್ನು ಪ್ರೀತಿ ಮಾಡ್ತಾರೆ, ಹಂಗೆ ಏನೆಲ್ಲ ತಲೆಗೆಲ್ಲ ನಾವು ಪಾಸಿಟಿವ್ಲಿ ವಿಚಾರ ಮಾಡ್ತಿರ್ತೇವೆ. ಪಾಸಿಟಿವ್ಲಿ ವಿಚಾರ ಮಾಡೋ ಮುಂದೆ ನಾವು ಕೆಲವೊಂದು ಸರ್ತಿ ನಾವು ಎಷ್ಟು ಪಾಸಿಟಿವ್ ಇರ್ತೀವಿ ಅಂತಂತಂದ್ರೆ ನಾವು ನೆಗೆಟಿವ್ ಸೈಡ್ ಕಡೆ ಒಟ್ಟು ಲಕ್ಷಣ ಕೊಡೋಂಗಿಲ್ಲ. ಅದು ಒಂದು ತಪ್ಪು. ಕೆಲವೊಂದು ಸರ್ತಿ ಹೆಂಗಿರ್ತೈತೆ ಅಂದರೆ ನಾವು ಭಾಳ ಪಾಸಿಟಿವ್ ಹಂಗೆ ವಿಚಾರ ಮಾಡಾಕತ್ತಿದ್ವಿ, ನಾವು ಪಾಸಿಟಿವ್ ಹಂಗೆ ಮ್ಯಾನಿಫೆಸ್ಟ್ ಮಾಡಾಕತ್ತಿದ್ವಿ. ಹಂಗಿರಂಗಿಲ್ಲ. ಯಾವಾಗಿದ್ರೂ ಒಂದು ಸ್ವಲ್ಪ ವಿಚಾರ ಇರಬೇಕು. ಕೆಲವೊಂದು ಸಿಚುವೇಶನ್ಸ್ ಅತಿರೇಕಕ್ಕೆ ಇರ್ತಾವೆ. ಅವಾಗ ನಾವು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅದು ಮ್ಯಾನಿಫೆಸ್ಟ್ ಆಗಬೇಕು ಅಂತಂತಲ್ಲ, ಡಿವೈನ್ ಎನರ್ಜಿ ನಮ್ಮ ಹಣೆ ಬರೋದ್ರೊಳಗೆ ಏನು ಬರ್ದಿರ್ತೈತಲ್ಲ ಅದು ಆಗ್ತಿರ್ತೈತಿ. ಸೊ ಹೆಂಗಂತಂತಂದ್ರೆ ಸ್ವಲ್ಪ ಕೆಲವೊಂದು ವಿಷಯದೊಳಗೆ ಒಂಚೂರು ಪಾಸ್ ತೊಗೊಂಡು ಒಂದು ಸ್ವಲ್ಪ ವಿಚಾರ ಮಾಡಬೇಕಾದಂಥ ಪರಿಸ್ಥಿತಿ ಐತಿ. ಇದು ನೀವೇನು ಅಂದ್ಕೊಂಡಿರಿ ಪ್ರೀತಿ ಅಂತ ಅಂದ್ಕೊಂಡ್ರೆ ಇದು ಪ್ರೀತಿ ಅಲ್ಲ. ಓಕೆ, ಸೊ ಟೇಕ್ ಕೇರ್ ಆಫ್ ದಿಸ್. ನಾಟ್ ಮೈ ಟೈಪ್, ಬಿ ಓಪನ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಬಿಕಾಸ್ ಯು ಮೇ ಬಿ ಸರ್ಪ್ರೈಸ್ಡ್ ಹೂ ಯು ಫೈಂಡ್. ಕೆಲವೊಂದು ಸರ್ತಿ ನಾವೇನಂತಿರ್ತೀವಿ ಅಂತಂದ್ರೆ ನಮ್ಮಂಥ ಜನರು ನನಗೆ ಸೂಟ್ ಆಗಂಗಿಲ್ಲ ಅಂತಂದು ಹೇಳ್ತಿರ್ತೀವಿ. ಇದೇನು ಎಲ್ಲ ಗ್ರೂಪಿಗೂ ಸಂಬಂಧಪಟ್ಟಂತ ಅಲ್ಲ, ಆದರೆ ನಾವು ಒಂದು ಎವರೇಜ್ ಮನುಷ್ಯ ಇದ್ವಿ ಅಂತಂತಂದ್ರೆ ಗ್ರೂಪ್ನೊಳಗೆ ಇರಾಕೆ ಕಲಿಬೇಕು. ಯಾಕಂತಂದ್ರೆ ನೋಡ್ರಿ, ಎಷ್ಟೋ ವಿಷಯಗಳೇ ನಿಮಗೆ ಹೊಸದಾಗಿ ಗೊತ್ತಾಗ್ತಾವೆ. ನಮಗೇನು ಬೇಕು ನಾವು ಅಷ್ಟೇ ನಮಗೆ ಬೇಕು ಅಂತಂದು ನಾವು ಏನಾರು ಬ್ಯಾರಿಯರ್ಸ್ ಹಾಕ್ಕೊಂಡ್ವಿ ಅಂತಂದ್ರೆ ನಮ್ಗೆ ಅಷ್ಟೇ ಗೊತ್ತಿರ್ತೈತಿ ಜೀವನದೊಳಗೆ, ಮತ್ತೊಂದೇನು ಗೊತ್ತೇ ಇರೋಂಗಿಲ್ಲ. ಸೊ ಫ್ರೆಂಡ್ಸನ್ನು ಮಾಡಿಕೊಡ್ರಿ. ನಾಟ್ ಮೈ ಟೈಪ್ ಅಂತಂದು ಏನೂ ಹೇಳಕ್ಕೆ ಹೋಗ್ಬೇಡ್ರಿ. ಅಥವಾ ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡೋಕೆ ಕಲೀರಿ. ಎಕ್ಸ್ಪ್ಲೋರ್ ಮಾಡಬೇಕು ಅಂತಂತಂದರೆ ಎಲ್ಲಾದರೂ ಮಾತುಕತೆ ನೀವು ಮಾಡಲೇಬೇಕಾಗತ್ತೆ. ಮಾತುಕತೆಯಿಂದನೇ ಎಲ್ಲ ವಿಷಯ ಮುಂದುವರಿತಿರ್ತಾವೆ. ಸೊ ನಿಮಗೆ ನೀವೇ ಬ್ಯಾರಿಯರ್ಸ್ ಹಾಕ್ಕೋಬೇಡ್ರಿ. ಓಕೆ, ಲಿಮಿಟೆಡ್ ಅಂತ ಇರಾಕೆ ಹೋಗ್ಬೇಡ್ರಿ. ಗ್ರೂಪ್ ಜೊತೆ ಇರ್ರಿ, ಫ್ರೆಂಡ್ಸ್ ಜೊತೆ ಇರ್ರಿ. ಪೆಂಟ್ ಅಪ್ ಆ್ಯಂಗರ್, ಯು ಹ್ಯಾವ್ ಅನ್ರಿಸಾಲ್ವ್ಡ್ ಫೀಲಿಂಗ್ಸ್ ಫ್ರಾಮ್ ಯುವರ್ ಪಾಸ್ಟ್ ದಟ್ ಮೇಕ್ ಯು ರೀಸೆಂಟ್ಫುಲ್ ಟುವರ್ಡ್ ಅದರ್ಸ್. ಓಕೆ ನೋಡ್ರಿ, ಈಗ ಹೆಂಗೈತಿ, ಫ್ಯೂಚರ್ ತೋ ಹಮಾರೆ ಹಾತ್ ಮೇ ನಹೀ रहता. ಫ್ಯೂಚರ್ ಏನು ನಮ್ಮ ಕೈಯಾಗಿರ್ತೈತೆ ಇಲ್ಲ. ಜನ ಎಂಥವ್ರು ಬರ್ತಾರೆ ಅಂತಂದು ಹೇಳಿ ನಾವು ಆ್ಯಕ್ಚುಲಿ ವಿಚಾರ ಮಾಡಬೇಕು. ನಿಜವಾಗ್ಲೂ ವಿಚಾರ ಮಾಡ್ಬೇಕು. ಜೀವನದೊಳಗೆ ಯಾರಾದರೂ ಎಂಟ್ರಿ ಆಗ್ತಿರ್ತಾರೆ ಅಂತಂದ್ರೆ ನಿಜವಾಗ್ಲೂ ವಿಚಾರ ಮಾಡ್ಬೇಕು. ಯಾಕೆ ಗೊತ್ತಾ, ನಾವು ಅವ್ರ ಫ್ರೀಕ್ವೆನ್ಸೀಸ್ ಅನ್ರಿ, ಅವ್ರ ವೈಬ್ರೇಷನ್ಸ್ ಅನ್ರಿ, ಏನೇ ಇರಲಿ ಅದು ಪ್ರತಿಯೊಂದೂ ಅದನ್ನು ನಮ್ಮ ಜೊತೆ ಹಂಚ್ಕೊತಿರ್ತಾರೆ ಅವ್ರು ಅದನ್ನು. ಸೊ ನಾವು ಅವ್ರ ಅವರದಾಗ ಎಂಟ್ರ್ ಹಾಕಿರ್ತೇವೆ, ಅವರು ನಮ್ಮ ಅವರದಾಗ ಎಂಟ್ರ್ ಹಾಕಿರ್ತಾರೆ. ಸೊ ಏನೆಲ್ಲ ಕೊಡ್ತಗೊಳ್ಳೋ ವಿಷಯ ಅಂತಂತಂದು ಅದ್ರೊಳಗೆ ಇರ್ತಾವೆ, ಎಕ್ಸ್ಚೇಂಜ್ ಅಂತಂದು ಇರ್ತೈತಿ. ಸೊ ಯಾರಾದರೂ ನಮ್ಮ ಜೀವನದೊಳಗೆ ಫಸ್ಟಿಗೆ ಎಂಟ್ರ್ ಆಗ್ತಾರೋ, ಯಾರಾದರೂ ಹೊಸದಾಗಿರ್ತಾರೋ ಅಂತಂತಂದ್ರೆ ನಿಜವಾಗ್ಲೂ ಕೇರ್ಫುಲ್ ಹಂಗೆ ಇರಬೇಕು. ಎಟ್ಲೀಸ್ಟ್ ಆಜ್ಗೆ ಜಮಾನೆ ಮೇ देखो ये प्यार वारನ ಈಗಿನ ಜಮಾನದಾಗ ನಿಜವಾಗ್ಲೂ ಹೇಳ್ತೇನೆ, ಯಾರಿಗೂ ಮಾಡಂಗಿಲ್ಲ ರೀ. ಎಲ್ಲ ಎವ್ರಿಥಿಂಗ್ ಈಸ್ ಇನ್ಸ್ಟಂಟ್.
ನೀವು ಏನೇ ವಿಚಾರ ಮಾಡಬೇಕು ಅಂತಂತಂದರೆ, ಏನೇ ನೀವು ಸೀರಿಯಸ್ ಹಂಗೆ ತೊಗೋಬೇಕು ಅಂತಂತಂದರೆ, ನಿಮ್ಮ ಕರಿಯರ್ ತೊಗೊಳ್ರಿ, ಫೋಕಸ್ಡ್ ಇರ್ರಿ, ನಿಮ್ಮ ಗೋಲ್ ಅಚೀವ್ ಮಾಡಕ್ಕೆ ನೋಡಿರಿ, ದುಡ್ಡು ಗಳಿಸಾಕೆ ನೋಡಿರಿ. ಇದನ್ನು ಬಿಟ್ಟರೆ ಈಗ ಸದ್ಯ ಅಂತೂ ಏನೂ ಇಲ್ಲ. ಅಟ್ಲೀಸ್ಟ್ ನಮ್ಗೆ ತಿಳಿದಂಗಂತೂ ಏನೂ ಇಲ್ಲ. ಯಾಕಂದರೆ ಯಾವ ಮನುಷ್ಯ ನ್ಯೂಟ್ರಲ್ ಆಗಿ ವಿಷಯಗಳನ್ನು ನೋಡ್ತತ್ಲ, ಆ ಮನುಷ್ಯಗನ ಹೆಚ್ಚಿಗೆ ಗೊತ್ತಾಗಿರ್ತೈತೆ. ಸೊ ಕೆಲವೊಂದು ವಿಷಯದೊಳಗೆ ನ್ಯೂಟ್ರಲ್ ಆಗಬೇಕು. ಸೊ ನೀವೇನಾದರೂ ಈ ಥರದ ಇಶ್ಯೂಸ್ದಿಂದ ನೀವೇನಾದರೂ ಬಳಲ್ತಿದ್ರೆ ಮಾಡ್ತಿದ್ರೆ, ಸೊ ನೀವೀಗ ನೋಡಿರಿ ಪಾಸ್ಟ್ ಮತ್ತು ಕೆಲವೊಂದು ಸತ್ತ ಹೆಂಗಿರುತ್ತಲ್ಲ, ಕೆಲವೊಂದು ವಿಷಯಗಳನ್ನು ಅನ್ರಿಸಾಲ್ವ್ಡ್ ಫೀಲಿಂಗ್ಸ್, ಕೆಲವೊಂದು ಫೀಲಿಂಗ್ಸ್ದೊಳಗೆ ನಾವೇ ಸಿಕ್ಕಾಕೊಂಡಿರ್ತೇವೆ. ಅವ್ನು ರಿಸಾಲ್ವ್ ಮಾಡ್ಕೊಳಕ್ಕೆ ನೋಡಬೇಕು ಅಂತಂತಂದ್ರೆ ನಮ್ಮನ್ನು ನಾವು ಮೊದಲು ಹೀಲ್ ಮಾಡಬೇಕು. ಹೀಲರ್ಸ್ ಕಡೆ ಹೋಗ್ರಿ, ಹೀಲಿಂಗ್ ಮಾಡಿಕೊಡ್ರಿ, ನೀವೇ ಹೀಲ್ ಆಗ್ರಿ, ಯಾವುದಾದ್ರೂ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ, ಎಕ್ಸಸೈಸ್ ಮಾಡಕ್ಕೆ ಕಲೀರಿ. ಎಕ್ಸಸೈಸ್ ಮಾಡಾಕತ್ರಿ ಅಂತಂತಂದ್ರೆ ಸ್ವೆಟಿಂಗ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಮತ್ತು ಆಮೇಲೆ ಹೆಂಗೆ ಅಂತಂತಂದ್ರೆ ನಿಮಗೆ ಜಾಸ್ತಿ ಆ ಕಡೆ ಲಕ್ಷ ಹೋಗ್ತೈತಿ. ವೇರ್ ಅಟೆನ್ಷನ್ ಗೋಸ್ ಎನರ್ಜಿ ಫ್ಲೋಸ್. ಇದನ್ನೊಂದು ಯಾವಾಗಿದ್ರೂ ನೆನಪಿಟ್ಕೊಡ್ರಿ. ಆ ಥರದ್ದು ಏನಾದರೂ ವಿಷವರ್ತುಲದಲ್ಲಿ ಹಾಕ್ಕೊಂಡಿದ್ರೆ ಮಾಡಿದ್ರೆ ಅದರಿಂದ ಹೊರಗೆ ಬರಕ್ಕೆ ಟ್ರೈ ಮಾಡಿರಿ. देखो यहाँ हम अपना मदद खुद कर सकते हैं, कोई नहीं कर सकता. ಯಾರೂ ಬರೋಂಗಿಲ್ಲ ನಿಮ್ಗೆ ಹೇಳಕ್ಕೆ, ನಿಮ್ಮನ್ನು ಕಣ್ಣೀರು ಒರ್ಸಕ್ಕೆ. 2 ದಿನ ಯಾರೇ ನನಗೆ ಫೋನ್ ಮಾಡಿ ಹತ್ರ, ನಾನು 3ನೇ ದಿನ ಫೋನ್ ತೊಗೊಳಂಗಿಲ್ಲ. ಏನು ಅದನ್ನ ಕೇಳೋದಿರ್ತೈತಿ ಅಂತಂದು ಹೇಳಿ, ಅದಕ್ಕೆ ಹೆಂಗಿರ್ತೈತೆ ನಮ್ಮ ಮೇಲೆ ನಾವೇ ಕೆಲಸ ಮಾಡ್ಬೇಕು. ಫಸ್ಟ್ ಕಾಷನ್ ಈಸ್, ಯಾರಾದರೂ ಲವ್ ಸಿಚುವೇಶನ್ ಇರ್ಬೋದು, ಅದು ಸರಿ ಹಂಗೆ ವಿಚಾರ ಮಾಡಿರಿ. ಕೆಲವೊಬ್ರು ಹೆಂಗಿರ್ತಿರ್ಬೋದು, नॉट माई टाइप ಅಂತಂದು ಹೇಳಿ ಬಿಡ್ತಿರ್ಬೋದು. हो सकता है कि उस ग्रुप में कोई तुम्हारा बंदा निकल आए, ज़िंदगी भर जो साथ दे सकता हो. ಆಮೇಲೆ ಇನ್ನೊಂದು ನಿಮ್ಮನ್ನು ಅನ್ರಿಸಾಲ್ವ್ಡ್ ಫೀಲಿಂಗ್ಸ್, ನಿಮ್ಮನ್ನು ನೀವು ಸರಿ ಹಂಗೆ ಹೀಲ್ ಮಾಡ್ಕೊಳ್ಳಾರ್ದೆ ಮತ್ತೊಂದು ಯಾವುದೇ ವಿಷಯಕ್ಕೆ ಜಂಪ್ ಆಗಬೇಡ್ರಿ. ಸೊ ನಿಮಗಾಗಿ ಯಾವ ಥರದ ಮೆಸೇಜ್ ಬರ್ತಾ ಇದೆ ಅಂತ ನೋಡೋಣ. ಓಕೆ, ಓಕೆ, ವಿಲ್ ಟೇಕ್ ದಿಸ್ ಓನ್ಲಿ. ಎಸ್, ಸ್ಪಿರಿಚುವಲ್ ಪಾತ್. ನಾನೇನು ಹೇಳಿದೆ, ಸ್ಟಾರ್ಟ್ ಡೂಯಿಂಗ್ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್. ರೀಅಲೈನ್ ವಿತ್ ಯುವರ್ ಸ್ಪಿರಿಟ್. ಎಸ್, ಎಕ್ಸಾಕ್ಟ್ಲಿ. Refocus on your spiritual life and actively connect with the divine. Honoring your true self allows you to get back into sync with your highest good. ನೋಡ್ರಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ ನೀವು ಮಾಡಕ್ಕೆ ಕಲಿತ್ರಿ ಅಂತಂತಂದ್ರೆ ನಿಮಗೆ ಬ್ಯಾಲೆನ್ಸ್ ಇರಕ್ಕೆ ಬರ್ತದೆ. ಬ್ಯಾಲೆನ್ಸ್ಡ್ ಮೈಂಡನ್ನು ಸರಿಯಾಗಿ ವಿಚಾರ ಮಾಡಬಲ್ಲದು. ನನಗೆ ಯಾವ್ದು ಸರಿ, ನನಗೆ ಯಾವ್ದು ತಪ್ಪು ಅಂತ. ಅಥವಾ ನಾನು ಇದನ್ನು ಎಲ್ಲಿವರೆಗೂ ನಾನು ಇದ್ರೊಳಗೆ ನಾನು ಮುಂದೆ ನಡ್ಕೊಂಡು ಹೋಗ್ಬೇಕು, ನಾನು ಎಲ್ಲಿ ಇದನ್ನು ಸ್ಟಾಪ್ ಮಾಡಬೇಕು ಅಂತಂದೇಳಿ ನಿಮಗೆ ಗೊತ್ತಾಗ್ತದೆ. So start doing spiritual activities. Resonance. Okay, notice your energy. What type of energy you are broadcasting to the world. Find what in life feels resonant or dissonant with you, and that your path can become a clearer. Okay, ಇದು ನಿಮ್ಮ ಸಲುವಾಗಿ ಅಂತ ಐತೆ. ಕೆಲವು ಸರ್ತಿ ಹೆಂಗಾಗೈತೆ, ಅಸಮಾಧಾನ ಆಗಿರ್ತೈತೆ ಮನುಷ್ಯಾಗ. ದುನಿಯಾ ಮೇರೆ ಲಿಯೇ ನಹೀ ಹೈ, ಯೇ ಹೈ ವೋ ಹೈ. ಕೆಲವು ಸರ್ತಿ ಹೆಂಗೆ ಅಂತಂತಂದ್ರೆ ನಾವು ಪಾಸಿಟಿವ್ ಇರೋಂಗಿಲ್ಲ. ಸೊ ಇಲ್ಲಿ ನಿಮಗೇನು ಹೇಳತ್ತೀವಿ, ನೋಟಿಸ್ ಯುವರ್ ಎನರ್ಜಿ ಫಸ್ಟ್. ನೀವು ಮೊದಲು ನಿಮ್ಮ ಮೇಲೆ ಲಕ್ಷ್ಯ ಕೊಡ್ರಿ, ನೀವು ಯಾವ ಥರದ ಎನರ್ಜಿ ಒಳಗೆ ಅದೀರಿ ಅಂತಂದು ಹೇಳಿ. ಓಕೆ, ನೀವು ಯಾವ ಥರದ ಎನರ್ಜಿ ನೀವು ಎಮಿಟ್ ಮಾಡಾಕತ್ತೀರಿ ಅನ್ನೋದನ್ನು ನೋಡ್ಕೊಡ್ರಿ. ಆದರೆ ಯಾವುದೇ ವಿಷಯದಲ್ಲಿ ಅಸಮಾಧಾನ ವ್ಯಕ್ತಪಡಿಸೋದಕ್ಕಿಂತ ಏನೈತಿ ಅಂತಂದು ಸರಿ ಹಂಗೆ ರಿಯಾಲಿಟಿ ಚೆಕ್ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳೋದು ನಿಮಗೆ ಸಂಬಂಧಪಟ್ಟದ್ದು. ಓಕೆ, ಕಮ್ಯುನಿಕೇಟ್. ಕ್ರಿಯೇಟ್ ಸ್ಪೇಸ್ ಫಾರ್ ಡೈಲಾಗ್. ಯು ಆರ್ ಬೀಯಿಂಗ್ ಕಾಲ್ಡ್ ಟು ಐದರ್ ಫೆಸಿಲಿಟೇಟ್ ಹೀಲಿಂಗ್ ಆರ್ ಟು ಹೀಲ್ ಕಮ್ಯುನಿಕೇಷನ್ ವಿತ್ ಅದರ್ಸ್. ರೀಚ್ ಔಟ್ ಆ್ಯಂಡ್ ಕ್ಲಿಯರ್ ದ ಏರ್ ಟು ಲಿಸನ್ ಆ್ಯಂಡ್ ಟು ಸ್ಪೀಕ್ ಯುವರ್ ಟ್ರೂತ್. ಓಕೆ, ಅದಕ್ಕೆ ಹೇಳಾಕತ್ತೈತಿ, ಇಲ್ಲಿ ಗ್ರೂಪ್ ಜೋಡಿ ಇರ್ರಿ. ನಾಟ್ ಮೈ ಟೈಪ್ ಅನ್ಕೊತ ಕೆಲವೊಂದಿಷ್ಟು ಜನ ಇರ್ತಾರೆ ಹಂಗೆ, ನನ್ನ ಥರ ಇಲ್ಲ ಅಂತ. ಈ ಎಲ್ಲ ಥರದ ಜನನೂ ಇರ್ತಾರೆ. ದುನಿಯಾ ಬಹುತ್ ಸಾರಿ ಅಲಗ್ ಅಲಗ್ ಚೀಜೋಸೆ ಭರಿ ಪಡಿಯೇ. ನಿಮ್ಮಂಗೆ ಮತ್ತೊಂದು ಯಾವುದೂ ಪೀಸ್ ಇಲ್ಲ, ನನ್ನಂಗೆ ಮತ್ತೊಂದು ಯಾವುದೂ ಪೀಸ್ ಇಲ್ಲ. ಇದನ್ನು ಯಾವತ್ತಿದ್ರೂ ನೆನಪಿಟ್ಕೊಡ್ರಿ. ಸೊ ಫೀಲಿಂಗ್ಸ್ ಬೇರೆದು ಅಂದ್ರೆ, ಈಗ ನೋಡ್ರಿ, ಎಷ್ಟೋ ಸರ್ತಿ ನಾವು ಬೇರೆ ಗ್ರೂಪ್ನಾಗ ನಾವು ಫಿಟ್ ಆಗ್ತಿರ್ಲಿಲ್ಲ ಅಂತಂದರೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗ್ತಿರಂಗಿಲ್ಲ. ಸೊ ಇಲ್ಲೇನು ಹೇಳಾಕತ್ತೈತಿ ಅಂದರೆ, ಟ್ರೈ ಟು ಕಮ್ಯುನಿಕೇಟ್. ಜನರ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ನೋಡ್ರಿ. ಯಾಕೆಂದ್ರೆ ನೀವು ಕಮ್ಯುನಿಕೇಟ್ ಮಾಡಿದ್ರಿ ಅಂತಂದ್ರೆ ಯಾವುದಾದ್ರೂ ಒಂದು ವಿಷಯ ಹೊರಗೆ ಬರ್ತೈತಿ. ಅದರಿಂದ ನೀವೇನಾದರೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು, ನಿಮ್ಮ ಪ್ರಾಬ್ಲಮ್ ಡಿಸಾಲ್ವ್ ಆಗ್ಬೋದು, ನಿಮಗೇನಾದರೂ ಒಂದು ಹೊಸ ದಾರಿ ಸಿಗ್ಬೋದು. ಸೊ ನನಗೆ ಅನಿಸಿದ ಮಟ್ಟಿಗೆ ನಿಮ್ಮ ಲವ್ ಲೈಫ್ದಲ್ಲೇ ಆಗಲಿ, ನಿಮ್ಮ ಫ್ರೆಂಡ್ಶಿಪ್ದೊಳಗಾಗಲಿ,
ಈ ಥರ ಏನಾದರೂ ವಿಷಯ ನಡೀತಿದ್ರೆ ಇದು ನಿಮಗೆ ಸಂಬಂಧಪಟ್ಟಂಥ ಗೈಡೆನ್ಸ್. ಓಕೆ, ಇದ್ರ ಮೇಲೆ ನೀವು ಆ್ಯಕ್ಷನ್ ತೊಗೋಬೇಕಷ್ಟೇ. ಅಸಮಾಧಾನ ವ್ಯಕ್ತಪಡಿಸ್ಬೇಡ್ರಿ, ಕಮ್ಯುನಿಕೇಟ್ ಮಾಡಿರಿ, ಸರಿ ಹೆಂಗೆ ಮಾತಾಡ್ರಿ. ಯಾರು ಒಳ್ಳೆಯವ್ರು ಇರ್ತಾರೋ ಅವ್ರನ್ನ ಕಾನ್ಫಿಡೆನ್ಸ್ ಆಗ್ತವ್ರಿ, ಇವ್ರ ಜೊತೆ ಮಾತಾಡ್ರಿ. ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ. ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಈಗಿನ ದಿವ್ಸಕ್ಕೆ ಮಸ್ಟ್. ಈಗೆಲ್ಲ ಹೆಂಗಂದ್ರೆ ಬರೀ ಹೆಲ್ದಿ ಮೈಂಡ್ಸೆಟ್ ಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಸೊ ಐ ವಿಲ್ ಟೇಕ್ ದೀಸ್ 3. So this is the second pile. Okay, mixed signals. Okay, you don't let others know you are interested. Flirt and be approachable. Okay, maybe you are giving mixed signals. ಒಂದು ಸರ್ತಿ ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಅನ್ನಿಸ್ತಿರ್ಬೋದು ನೀವೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಿ, ಅಥವಾ ನೀವು ಅವ್ರು ನಿಮಗೆ ಲೈಕ್ ಆಗ್ತಾರ ಅಂತಂದು ಹೇಳಿ ಅವ್ರಿಗೆ ಅಂತಾರ ಅನ್ನಿಸ್ತಿರ್ತೈತಿ. ಬಟ್ ಯು ಆರ್ ಗಿವಿಂಗ್ ಮಿಕ್ಸ್ ಸಿಗ್ನಲ್ಸ್, ಫ್ಲರ್ಟ್ ಮಾಡೋಕೆ, ಅಥವಾ ನಿಮಗೆ ಆ ಥರನೂ ಅನ್ನಿಸ್ತಿರ್ಬೋದು, ಅವ್ರಿಗೆ ನಿಮ್ಮನ್ನು ನೋಡಿದ್ರೂ ಅನ್ನಿಸ್ತಿರ್ಬೋದು. ವಿಚಾರ ಮಾಡಿರಿ ಈ ವಿಷಯದ ಬದಲಾಗಿ. ಸಿ, ಕನ್ಫ್ಯೂಷನ್. ಯು ಡೋಂಟ್ ನೋ ವಾಟ್ ಯು ವಾಂಟ್ ಆ್ಯಸ್ ಯು ನೀಡ್ ದ ಕ್ಲಾರಿಟಿ ಬಿಫೋರ್ ಯು ಗೆಟ್ ಇನ್ವಾಲ್ವ್ಡ್. ಓಕೆ, ಯಾರಾದರೂ ಲವ್ ಲೈಫ್ದೊಳಗೆ ಅಥವಾ ಸಿಂಗಲ್ ಇದ್ದವ್ರಿಗೂ ಸಾಕಾಗೋಷ್ಟು ತಮ್ಮ ವಿಷಯ ಬದಲಾಗಿ ಕನ್ಫ್ಯೂಷನ್ ಇದ್ದೇ ಇರ್ತೈತೆ. ನಿಮ್ಮ ಲವ್ ಲೈಫ್ದೊಳಗೂ ಇರ್ಬೋದು, ರಿಲೇಷನ್ಶಿಪ್ದೊಳಗೂ ಇರ್ಬೋದು. ಸೊ ಅದು ಏನು ಅಂತಂದು ಹೇಳಿ ಮೊದಲು ಕ್ಲಿಯರ್ ಮಾಡ್ಕೊಳಕ್ಕೆ ನೋಡ್ರಿ. ಅವಾಗೆಲ್ಲ ತಲೆ ಕೆಲಸ ಮಾಡೋಂಗಿಲ್ಲ, ಹಂಗೆ ಹಿಂಗೆ ನೇ ಶಾಣ್ಯರೆಲ್ಲ ಏನು ಮಾಡ್ತಾರೆ ಅಂತಂತಂದ್ರೆ ಅದ್ರ ಮೇಲೆ ಕೆಲಸ ಮಾಡ್ತಾರೆ. ತಾವು ಯಾವ ಸಿಚುವೇಶನ್ದೊಳಗೆ ಅದಾರಲ್ಲ ಅವ್ರು ಅದ್ರ ಮೇಲೆ ಕೆಲಸ ಮಾಡ್ತಾರೆ. ಕೆಲಸ ಮಾಡಬೇಕು ಅಂದ್ರೆ ನೀವು ಆ ಕನ್ಫ್ಯೂಷನ್ನಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಆ ಕನ್ಫ್ಯೂಷನ್ ಜೊತೆ ಇನ್ನೊಂದಿಷ್ಟು ವಿಷಯಗಳು ನೀವು ಸೇರಿಸ್ತಿದ್ರಿ ಅಂದ್ರೆ ಇನ್ನೊಂದಿಷ್ಟು ಗೋಜಿಲಾಕೈತೆ. ಆಮೇಲಂತೂ ತೀರನ ಏನೂ ತಿಳಿಯೋಂಗಿಲ್ಲ. ಯು ಲಿವ್ ಟೂ ಕ್ವಿಕ್ಲಿ ವೆನ್ ಥಿಂಗ್ಸ್ ಗೆಟ್ ಚಾಲೆಂಜಿಂಗ್. ಸ್ಟೇ ಆ್ಯಂಡ್ ಟ್ರೈ ಟು ವರ್ಕ್ ಇಟ್ ಔಟ್. ಓಕೆ, ವಾಕಿಂಗ್ ಅವೇ. ನನಗೆ ಅನ್ಸೋ ಮಟ್ಟಿಗೆ ಕೆಲವೊಂದಿಷ್ಟು ಜನ ಯಾರಾದರೂ ಹಿಂಗೆ ಇರ್ತಿರ್ಬೋದಲ್ಲ, ಪ್ರೀತಿಯೊಳಗೂ ಕೆಲವೊಬ್ರು ಮೀನ್ಸ್ ಅವ್ರಿಗೆ ಅನ್ನಿಸಿರ್ತೈತೆ ದೇ ಎಕ್ಸ್ಪೆಕ್ಟ್ ಮುಂದಿಂದನೇ ಏನಾದರೂ ಬರಲಿ, ಮುಂದಿನವ್ರನ್ನೇ ಏನಾದರೂ ಹೇಳಲಿ, ಅವರ ಮೊದಲು ಅಪ್ರೋಚ್ ಮಾಡಲಿ ಅಂತ ಅನ್ನುವಂಥದ್ದು ಇರ್ತೈತೆ. ಅವ್ರಿಗೊಂದೊಡೆ ಅದು ಆಗಲಿಲ್ಲ ಅಂತಂದ್ರೆ ದೇ ಗೆಟ್ ಇರಿಟೇಟ್ ಆ್ಯಂಡ್ ದೇ ಲಿವ್, ಸಿಂಪ್ಲಿ ದೇ ಲಿವ್. ಅಥವಾ ಯಾವುದಾದ್ರೂ ಕೆಲಸಗಳಿಗೆ ಹೆಂಗೆ ಅಂತಂತಂದ್ರೆ ಯು ಎಕ್ಸ್ಪೆಕ್ಟ್ ಮೋರ್, ಅಂದರೆ ಬಿಫೋರ್ ಟೈಮ್ ಯು ಎಕ್ಸ್ಪೆಕ್ಟ್ ಅಂತ. ಆ ಥರ ನಿಮಗೆ ಏನಾದರೂ ಆಗ್ತಿರ್ಬೋದು. ಯಾರಾದರೂ ನಿಮಗೆ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಿರ್ಬೋದು. ನಿಮಗೆ ನಿಮ್ಮದೇ ಆದಂಥ ವಿಷಯದಲ್ಲಿ ಸಾಕಾಗುವಷ್ಟು ಕನ್ಫ್ಯೂಷನ್ ಇರ್ಬೋದು. ಸೊ ಮೊದಲು ಕನ್ಫ್ಯೂಷನ್ ಯಾವ್ಯಾವ ವಿಷಯದೊಳಗೆ ಕನ್ಫ್ಯೂಷನ್ ಐತಲ್ಲ ಅದನ್ನು ಮೊದಲು ಕ್ಲಿಯರ್ ಮಾಡಿಕೊಡ್ರಿ. ಆಮೇಲೆ ಒಂದು ಯಾವತ್ತಿದ್ರೂ ನೆನಪಿರಲಿ, ಪ್ರತಿಯೊಂದು ವಿಷಯಕ್ಕೂ ಏನಾದರೂ ನಾವು ಮಾಡಬೇಕು ಅಂತಂದರೆ ನಾಳೆ ಮುಂಜಾನೆ ನಾವು ವಿಷಯ ಆಗಂಗಿಲ್ಲ. ಅದ್ರ ಸಲುವಾಗಿ ಟೈಮ್ ಕೊಡಬೇಕು. ಅದ್ರ ಸಲುವಾಗಿ ಟೈಮ್ ಬೇಕೇ ಬೇಕಾಗ್ತೈತಿ. ನೀವು ವಿಚಾರ ಮಾಡಬೇಕು ಮೊದಲು ಯಾವ ವಿಷಯ ಎಷ್ಟು ಟೈಮ್ ತೊಗೋತೈತಿ. ಸೊ ನಿಮಗಾಗಿ ಏನು ಮೆಸೇಜ್ ಬರ್ತಾ ಇದೆ? ಚಾಯ್ಸ್. ಓಕೆ, ಚೂಸ್ ಯುವರ್ ಓನ್ ಅಡ್ವೆಂಚರ್. ಯು ಆಲ್ವೇಸ್ ಹ್ಯಾವ್ ಚಾಯ್ಸ್ ವೆನ್ ಡಿಸೈಡಿಂಗ್ ಹೌ ಟು ರೆಸ್ಪಾಂಡ್ ಟು ಅ ಸಿಚುವೇಶನ್. ಚೂಸ್ ವೆಲ್. ಯೂಸ್ ಯುವರ್ ಕರೇಜ್ ಆ್ಯಂಡ್ ವಿಸ್ಡಮ್ ಟು ಸರ್ವ್ ದ ಗ್ರೇಟೆಸ್ಟ್ ಗುಡ್. ಎಷ್ಟು ಬ್ಯೂಟಿಫುಲ್ ಮೆಸೇಜ್ ಐತೆ ನೋಡ್ರಿ ಇದು. ಯಾವಾಗಿದ್ರೂ ದೇವ್ರ ನಮಗೆ ಚೂಸ್ ಮಾಡೋಕೆ ನಮಗೆ ಇದನ್ನು ಕೊಟ್ಟಿರ್ತಾನೆ, ಆಪ್ಷನ್ ಇರ್ತೈತಿ. ಹೆಂಗಪ್ಪ ಅಂತಂತಂದ್ರೆ ಈಗ ಒಂದು ಕಡೆ ಲಿಂಬೆ ಹಣ್ಣು ಇಟ್ಟ, ಒಂದು ಕಡೆ ಬೇಸನ್ ಲಡ್ಡು ಇಟ್ಟರೆ ನೀವೇನು ತೊಗೋತೀರಿ? ಏನಾದರೂ ದೇವ್ರನ್ನ ಹೇಳ್ತಾನೆ ನೀ ಬೇಸನ್ ಲಡ್ಡು ತಿನ್ನಂತ? ಇಲ್ಲ, ಯು ಟೇಕ್ ಬೇಸನ್ ಲಡ್ಡು. ಗೊತ್ತೈತೆ ನಿಮಗೆ ಲಿಂಬೆ ಹಣ್ಣು ತಿನ್ನಬಾರ್ದು ಅಂತಂದು ಹೇಳಿ. ಸೊ ಯಾವುದೇ ಕೆಲಸ ಮಾಡಬೇಕಂತಂದ್ರೂ ಸಹಿತ ಮೊದಲು ಚೂಸ್ ಮಾಡಿರಿ. ಓಕೆ, ಚಾಯ್ಸ್ ಇದ್ದೇ ಇರ್ತೈತೆ. ಸೊ ಚೂಸ್ ವೈಸ್ಲಿ. ಚೂಸ್ ಮಾಡೋಕ್ಕೂ ಭಾಳ ಕರೇಜ್ ಬೇಕಾಗ್ತೈತಿ. ಹೌದು, ಯಾಕಂತಂದ್ರೆ ಗೊತ್ತಿರ್ತೈತಿ ಇದನ್ನು ಏನು ನಾ ಚೂಸ್ ಮಾಡೇನಲ್ಲ, ನಾಳೆ ಆಗುವಂಥ ಕಾನ್ಸಿಕ್ವೆನ್ಸಸ್ ನಾನೇ ಫೇಸ್ ಮಾಡಬೇಕು ಅನ್ನೋಂಥ ಜವಾಬ್ದಾರಿ ಇರ್ತದೆ ಅದರೊಳಗೆ. ಸೊ ಚಾಯ್ಸ್ ನೀವು ಸರಿ ಹಂಗೆ ಮಾಡಿರಿ. faith, trust and believe. It's time to have faith and believe that everything will work out for the best. Trust yourself and know that you will make the right decisions. ಆ್ಯಕ್ಚುಲಿ ಜಗತ್ತಿನೊಳಗೆ ಫ್ರೀ ವಿಲ್ ಕಡಿಮೆನೇ ಐತಿ. ನಾವೆಲ್ಲ ಒಂಥರ ರೋಡ್ ಮ್ಯಾಪ್ ತೊಗೊಂಡೇ ಬಂದಿರ್ತೇವೆ. ಆದರೆ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಫಾಲೋ ಮಾಡ್ತಿದ್ವಿ ಅಂತಂದ್ರೆ ಆ ರೋಡ್ ಮ್ಯಾಪ್ ಏನಂತಂದು ಹೇಳಿ ನಮ್ಗೆ ಗೊತ್ತಾಕತ್ತೆ. ನಾವು ರೋಡ್ ಮ್ಯಾಪ್ ಫಾಲೋ ಮಾಡ್ತಿರೋದಿಲ್ಲ, ಅದಕ್ಕೆ ನಮ್ಗೆ ಕನ್ಫ್ಯೂಷನ್ ಆಕೈತೆ, ನಾವು ಎಲ್ಲರೂ ಹಾಕೋತೇವೆ. ಅದನ್ನ ಹೇಳ್ತಿರ್ತಾನೆ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿರಿ. ಎದಕ್ಕೆ ಹೇಳೋದು ಅಂದರೆ ಇಷ್ಟರ ಸಲುವಾಗಿನ ಹೇಳೋದು, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋದು.
ಅವಾಗ ನಿಮಗೆ ಯಾರ್ದು ಹೆಲ್ಪದ ಅವಶ್ಯಕತೆ ಇರೋಂಗಿಲ್ಲ. ಯು ಕ್ಯಾನ್ ಟೇಕ್ ಯುವರ್ ಓನ್ ಡಿಸಿಷನ್ಸ್. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತಂತಂದ್ರೆ ಅದಕ್ಕೆ ಮೊದಲು ಒಂದು ಲಿಸ್ಟ್ ಮಾಡ್ಕೊಳಕ್ಕೆ ತಯಾರು ಮಾಡ್ತೀರಿ ನೀವು. ಯಾವಾಗ ನೀವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತೀರಿ ಅವಾಗ. ಯಾಕಂದ್ರೆ ಅವಾಗ ಫಾಗಿ ಬ್ರೈನ್ ಇರೋಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಕೆಲಸ ಬಿಟ್ಟು ಹೋಗಿಬಿಡೋದು ಆಗಂಗಿಲ್ಲ ಅಂತಂದು ಹೇಳಿಬಿಟ್ಟೋದು ಹೆಂಗಿರ್ತೈತಿ ಅಂತಂದ್ರೆ, ಯಾವುದಾದ್ರು ಕೆಲಸಕ್ಕೆ ಯಾಕೆ ತೊಗೊಂಡ್ರೆ ಮೊದಲು ಗೊತ್ತಾಗ್ಬೇಕು ಮನುಷ್ಯ. ಓಕೆ, ನಾವು ಇವ್ರ ಜೊತೆನೇ ಅದೇವಿ, ಓಕೆ ನಾವು ಅವ್ರು ನಮಗೆ ಅಪ್ರೋಚ್ ಮಾಡಲಿ ಅಂತ ನಾವು ಅನ್ಕೊತಿರ್ತೇವೆ. ಬಟ್ ಹೆಂಗಿರ್ತೈತಿ, ಕೆಲವೊಬ್ರು ಶೈನ್ ನೇಚರ್ ಇರ್ತಾರೆ, ಕೆಲವೊಬ್ರು ಅವ್ರು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಯಾವಾಗ ನೀವು ಫ್ಲೆಕ್ಸಿಬಲ್ ಆಗ್ತಿರಲ್ಲ ಅವಾಗ ನೀವು ವಿಷಯಗಳ ಬದಲಾಗಿ ಸರಿ ಹಿಂಗೆ ವಿಚಾರ ಮಾಡೋಕ್ಕೆ ಶುರು ಮಾಡ್ತೀರಿ. ಫ್ಲೆಕ್ಸಿಬಿಲಿಟಿ ಯಾವಾಗ ಬರ್ತೈತಿ ಅಂತಂದ್ರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿದ್ರೆ, ಅಂದರೆ ನಿಮ್ಮನ್ನು ನೀವು ಬೇರೆಯವ್ರ ಜಾಗದೊಳಗೆ ಇಟ್ಟು ನೋಡಕ್ಕೆ ಕಲಿತೀರಿ ನೀವು ಅವಾಗ. Creativity. Enjoy some fun projects. Make time to play, explore, and creatively express yourself. Creativity is an essential ingredient for a physical and a emotional balance in life. ಯಾವಾಗ ಮನುಷ್ಯ ಕ್ರಿಯೇಟಿವ್ ಇರಬೇಕು, ಕನ್ಸ್ಟ್ರಕ್ಟಿವ್ ಇರಬೇಕು, ಪ್ರೊಡಕ್ಟಿವ್ ಇರಬೇಕು. ಈ ಮೂರು ವಿಷಯದ ಕಡೆ ಯಾರು ಲಕ್ಷ್ಯ ನೀವು ಜಾಸ್ತಿ ಕೊಡ್ತಿರಲ್ಲ ಅವ್ರು ಹೆಂಗಂತಂದ್ರೆ ಇಮೋಷ್ನಲ್ ಲೈಫು, ಫಿಸಿಕಲ್ ಲೈಫು ನೀವು ಸರಿ ಹಂಗೆ ಬ್ಯಾಲೆನ್ಸ್ ಮಾಡ್ಬೋದು. ಇದನ್ನೆಲ್ಲ ಯಾವಾಗ ಮಾಡೋಕ್ಕೆ ಬರ್ತೈತಿ ಅಂತಂದ್ರೆ ನೀವು ಏನಾದರೂ ಒಳ್ಳೆಯ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ರೆ. ಕೆಲವೊಂದಿಷ್ಟು ಜನ ಇರ್ತಾರೆ ನೋಡಿರಿ, ಅವ್ರಿಗೆ ಎಲ್ಲ ತಮಗೆ ಗೊತ್ತಿರ್ತೈತಿ. ನಮ್ಮ ಸಿಸ್ಟರ್ ಮಕ್ಕಳದು ಅದಾರ, ಅವ್ರಿಗೆಲ್ಲ ತಮಗೆ ಗೊತ್ತಾಕೈತೆ ನೋಡ್ರಿ. ಹುಡುಗರು ಎಷ್ಟು ಶಾಣೆ ಅದಾವಂದು ತಾವ ವಿಚಾರ ಮಾಡೋದು, ಹೆಂಗೆ ಎಷ್ಟು ಅಭ್ಯಾಸ ಮಾಡಬೇಕು, ಹೆಂಗೆ ಎಲ್ಲರೂ ಹೊರಗಿಂದ ಎಷ್ಟಾಗದಾರ ಅಂತಂದ್ರೆ ಅದೇನು ಐ ಆಮ್ ನಾಟ್ ಸೇಯಿಂಗ್ ದಟ್ ದೇ ಆರ್ ವೆರಿ ಗ್ರೇಟ್ ಅಂತಂದು ಹೇಳಿ. ಬಟ್ ಅವ್ರಿಗೇನಿದ್ರು ಸಹಿತ ಇವತ್ತು ಸೆಲ್ಫ್ ಮೇಡ್. ನನಗೊಮ್ಮೆ ಮನಸ್ತೈತಿ, ನಮಗೇನು ತಿಳಿಲಾರದ ಹುಡುಗರು ಹೆಂಗೆ ತಿಳಿತೈತಿ ಅಂತಂದು ಹೇಳಿ. ಜನರಿಗೆ ಹೆಂಗಂದ್ರೆ ಎಕ್ಸ್ಪ್ಲೋರ್ ಹೆಂಗೆ ಮಾಡೋದು ಅಂತಂದು ಹೇಳಿ ಗೊತ್ತಿರ್ತೈತಿ. ಸೊ ಹೆಂಗಂತಂತಂದ್ರೆ ದೇ ಆರ್ ವೆರಿ ಕ್ರಿಯೇಟಿವ್. ಟ್ರೈ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ನೀವು ಎಕ್ಸ್ಪ್ರೆಸ್ ಮಾಡಲಾರ್ದೆ ಹೋದರೆ ನಿಮ್ಮ ಮುಂದಿನ ಮನುಷ್ಯಾಗ ನೀವು ಯಾರು ಏನು ಅಥವಾ ನಿಮಗೆ ಏನು ಬೇಕು ಅನ್ನೋದು ಅವ್ರಿಗೆ ಗೊತ್ತನಾಗಂಗಿಲ್ಲ. ಸೊ ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ಮೂರನೇ ಫೈಲ್ ಏನು ಹೇಳ್ತೈತಿ ಅಂತ ಹೇಳಿ ನೋಡೋಣ. ಓಕೆ, ನಾನು ಇದನ್ನು ಶಫಲ್ ಮಾಡ್ಕೋತೀನಿ. Maybe you are feeling stuck, staying stuck. You keep repeating old patterns. It's time to try something new. ಓಕೆ, ಕೆಲಸನೂ ಇರ್ಬೋದು, ಅಥವಾ ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂತಾರೆ, ಭಾಳ ಲಘು ನಾವು ಮಂದಿನ ನಂಬಿ ಬಿಡ್ತೇವೆ. ಅಥವಾ ನಮಗೆ ಯಾವುದು ನಾವು ಡೈಜೆಸ್ಟ್ ಮಾಡ್ಕೊಳಕ್ಕಾಗಂಗಿಲ್ಲ ಆ ಕೆಲಸನ ಹಿಡ್ಕೊಂಡಿರ್ತೇವೆ. ನಾವು ಮತ್ತೆ ಅದನ್ನ ಮಾಡ್ತಿರ್ತೇವೆ. ತಪ್ಪು ಅಲ್ಲೇ ಸಿಕ್ಕಾಕೋತಿರ್ತೇವೆ, ಅದೇ ತಪ್ಪು ಮಾಡ್ತಿರ್ತೇವೆ. ನಾವು ಹೊಸದು ಏನಂತಂದು ಹೇಳಿ ಹುಡ್ಕಾಡಕ್ಕೆ ಹೋಗಂಗಿಲ್ಲ. ಅದಕ್ಕೆ ಹೇಳ್ತಿರ್ತೇನೆ, ಎಕ್ಸ್ಪ್ಲೋರ್ ಮಾಡಕ್ಕೆ ಕಲೀರಿ, ಜನರ ಜೊತೆ ಬೆರೀಲಿಕ್ಕೆ ಕಲೀರಿ. ಹೊಸ ಐಡಿಯಾಸು, ಅವ್ರ ಜೀವನದೊಳಗೆ ಹೆಂಗೆ ಬಂದಾರಲ್ಲ ಹಂಗೆ ಅವ್ರು ಏನು ಮಾಡಿದರು, ಅವ್ರು ಏನು ಮುಂದೆ ಬಂದರು, ಅವ್ರು ಹೆಂಗೆ ತಮ್ಮ ತಲೆ ಯೂಸ್ ಮಾಡಿದರು, ಅವ್ರು ಯಾವ ಥರದ ವಿಷಯಗಳ ಬದಲಾಗಿ ಹೆಚ್ಚಿಗೆ ವಿಚಾರ ಮಾಡ್ತಾರೆ ಅಂಥದನ್ನೆಲ್ಲ ನೀವು ಕಲಿಬೇಕು. ನನಗೆ ಅನ್ಸಿದ ಮಟ್ಟಿಗೆ ನೀವು ಒಂದೇ ಥರದ ಲೂಪದೊಳಗೆ ಸಿಕ್ಕಾಕೊಂಡಿರಿ. ಯಾವುದಾದ್ರೂ ಹೊಸ ವಿಷಯ ಟ್ರೈ ಮಾಡಿರಿ. ನಿಮಗೆ ಆಗ್ತಿರ್ಲಿಲ್ಲ ಅಂತಂತಂದರೆ ಬಿಟ್ಟುಬಿಡ್ರಿ, ಅದನ್ನು ಅಗದಿ ಧೈರ್ಯವಾಗಿ ಬಿಟ್ಟುಬಿಡ್ರಿ. ಬೌಂಡ್ರೀಸ್, ಯು ನೀಡ್ ಟು ಹೋಲ್ಡ್ ಗುಡ್ ಬೌಂಡ್ರೀಸ್ ಸೊ ಯು ಡೋಂಟ್ ಫೀಲ್ ವೈಲೇಟೆಡ್. ನಂಗೆ ಅನ್ಸಿದ ಮಟ್ಟಿಗೆ ನಿಮಗೆ ಎಸ್ ನೋ ಅದ್ರೊಳಗೆ ನಿಮಗೆ ನೋ ಅನ್ನೋಕೆ ಬಹುತೇಕ ಪ್ರಾಬ್ಲಮ್ ಆಗಿರ್ಬೇಕು ಕೆಲವೊಂದು ವಿಷಯದೊಳಗೆ. ಬೌಂಡ್ರಿ ಸೆಟ್ ಮಾಡ್ಕೊರಿ. ಪ್ರತಿಯೊಂದಕ್ಕೂ ಹ್ಞೂ ಅನ್ಬೇಕಾಗುವಂಥ ಪ್ರಶ್ನೆ ಅಂತೇನಿಲ್ಲ. ಅದಕ್ಕೆ ಕಾರ್ಡ್ಸ್ ಹೇಳ್ತಿರ್ತಾವೆ, ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಅಂತಂದು ಹೇಳಿ. ನನಗೇನು ಬೇಕು ಅನ್ನೋದನ್ನು ನಾನು ಹೇಳದೆ ಹೋದರೆ ಜನರಿಗೆ ಏನು ಬೇಕು ನಾವು ಅದನ್ನು ಮಾಡ್ಬೇಕಾಗತ್ತೆ. ಆ್ಯಂಡ್ ದೇ ಟೇಕ್ ಅಸ್ ಗ್ರಾಂಟೆಡ್. ಸೊ ಇಲ್ಲಿ ಏನು ಹೇಳ್ತೈತಿ ಅಂತಂದರೆ, ಯು ನೀಡ್ ಟು ಹೋಲ್ಡ್ ಗುಡ್ ಬೌಂಡ್ರೀಸ್. ನಿಮ್ಮ ಸಲುವಾಗಿ ನೀವು ಬೌಂಡ್ರೀಸ್ ಕ್ರಿಯೇಟ್ ಮಾಡ್ಕೋರಿ. ವಾವ್, ಎಷ್ಟು ಸುಂದರ ಐತೆ. ಸೆಲ್ಫ್ ನೆಗ್ಲೆಕ್ಟ್, ಯು ಆರ್ ನೆಗ್ಲೆಕ್ಟಿಂಗ್ ಯುವರ್ ಓನ್ ನೀಡ್ಸ್ ಇನ್ ರಿಲೇಷನ್ಶಿಪ್ಸ್. ಪ್ರಾಕ್ಟೀಸ್ ಸೆಲ್ಫ್ ಕೇರ್. ದಿಸ್ ಇಸ್ ವೆರಿ ಕೆಲವು ಸರ್ತಿ ಹೆಂಗೆ ಆಕೈತಿ ಅಂತಂದ್ರೆ, ನಾವು ಕೊಡುವಂಥ ವಿಷಯ ಯಾವುದೇ ವಿಷಯದಾಗ ಕೊಡೋದು ಬಂದಿತ್ತು ಅಂದ್ರೆ ನಾವು ಇಷ್ಟು ಅತಿ ಹಿಂಗೆ ಕೊಟ್ಟುಬಿಟ್ಟಿರ್ತೇವಲ್ಲ, ಮುಂದಿನ ಮನುಷ್ಯ ಅವ್ರು ನಮ್ಮನ್ನು ಗ್ರಾಂಟೆಡ್ ಅಂತ ಹೇಳಿ ತೊಗೊಂಡಿರ್ತಾರೆ, ಅಂದ್ರೆ ವ್ಯಾಲ್ಯೂ ಇರೋಂಗಿಲ್ಲ. ಸೊ ಯಾವುದೇ ಇದ್ರೂ ಸಹಿತ ಮೊದಲು ಪ್ರಯಾರಿಟಿ ನಮ್ಮ ಸಲುವಾಗಿರ್ಬೇಕು. ಮೊದಲು
ನೋಡಿರಿ ನಮ್ಮ ಸಲುವಾಗಿ ಪ್ರಯಾರಿಟಿ ಒಳಗೆ ಅಂದ್ರೆ ಏನು ಬರ್ತೈತಿ, ಸೆಲ್ಫ್ ಕೇರ್ ಬರ್ತೈತಿ, ಸೆಲ್ಫ್ ಲವ್ ಬರ್ತೈತಿ, ಸೆಲ್ಫ್ ರೆಸ್ಪೆಕ್ಟ್ ಬರ್ತೈತಿ. ಇದೆಲ್ಲ ಇತ್ತು ಅಂತಂದ್ರೆ ಇದನ್ನು ಮೂರು ನಮಗೆ ಮುಂದಿನ ಮನುಷ್ಯ ಕೊಡ್ತಾನೆ. ನಾವು ಮುಂದಿನ ಮನುಷ್ಯನ ಕಡೆಯಿಂದ ಮೂರು ಎಕ್ಸ್ಪೆಕ್ಟ್ ಯಾವಾಗೂ ಮಾಡಬಾರ್ದು, ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಂಡು. Enchantment. Cultivate beauty and magic. See beauty in the ordinary. Notice the magic and miracles in the mundane. If you cannot find beauty, then seek to create it in the world around you. ಅದೆಷ್ಟು ಕರೆಕ್ಟ್ ನೋಡ್ರಿ. ಕೆಲವೊಬ್ಬರಿಗೆ ಎಲ್ಲ ವಿಷಯದಾಗೂ ಬರೀ ತಪ್ಪ ಕಾಣ್ತಿರ್ತೈತೆ. ಅದು ಹೆಂಗೆ ಕಾಣ್ತಿರ್ತೈತೋ ಗೊತ್ತಿಲ್ಲ. ಅವ್ರಿಗೆ ಯಾವಾಗೂ ಅಪ್ರಿಷಿಯೇಟ್ ಮಾಡ್ಬೇಕು ಅಂತಂತ ಅನ್ನಂಗಿಲ್ಲ ಅವರು. ಯಾವ ವಿಷಯನೂ ಸುಂದರ ಐತಿ ಅಂತಲೂ ಹೇಳಂಗಿಲ್ಲ ಅವರು. ನೀವೊಂದು ಸ್ವಲ್ಪ ನಿಮ್ಮ ಫೀಲಿಂಗ್ಸು, ಇಮೋಷನ್ಸು ಒಂಥರ ಬ್ಯಾಲೆನ್ಸ್ಡ್ ಇದ್ದು ಅಂತಂತಂದ್ರೆ ನೀವು ಎಲ್ಲದರಲ್ಲಿನೂ ಸುಂದರತೆಯನ್ನು ಕಾಣಬಹುದು. ಈಗ ಫಾರ್ ಎಕ್ಸಾಂಪಲ್ ಹೆಂಗೈತಿ ಅಂತಂತಂದ್ರೆ, ನನ್ನ ಹತ್ರ ಒಂದು ಪಗ್ಗು ಡಾಗ್ ಐತೆ. ಪಗ್ ಹೆಂಗಿರ್ತೈತೆ ಗೊತ್ತೈತಲ್ಲ ನಿಮಗೆ, ನೋಡಕ್ಕೆ ಅದ್ರ ಮುಖ ಹೆಂಗಿರ್ತೈತಿ. ಸೊ ನಾವು ಒಂದಿನ ಅದನ್ನು ಇಲ್ಲಿ ಬಾಜಿ ತರಕಂತಂದು ಹೇಳಿ ಹೋಗಿದ್ದೆ ನಾನು. ಅಲ್ಲಿ ಹೋದ ಕೂಡ ನಾವು ಒಬ್ರು ನೋಡಿದಾರೆ, ಏನು ರೀ ಅದು ನೋಡಕ್ಕೆ ನಿಮ್ಮ ನಾಯಿ ಮರಿ ಭಾಳ ನೋಡಕ್ಕೆ ಚಂದ ಐತ್ರಿ, ಖರೆ ಒಂದೇ ಅಂತಂದ್ರೆ ಅದರ ಮುಖದ ಪಾರ್ಟ್ ನನಗೆ ಸೇರ್ಲಿಲ್ಲ ರೀ ಅಂತ ಅವ್ರು ನನಗೆ ಹೇಳಿದ್ರು. ಅವ್ರು ದೊಡ್ಡವರಿದ್ರು ವಯಸ್ಸಿನಾಗ. ನೀ ಬಾಕಿದ್ದು ನನಗೆ ಗೊತ್ತಿಲ್ಲ ರೀ, ಬಟ್ ಆಕೆ ಮುಖ ಅಂದ್ರೆ ನಂಗೆ ಭಾಳ ಸೇರ್ತೈತೆ ರೀ ಅಂತ ನಾ ಹೇಳಿದ್ದೆ. ಸಿ ಇಟ್ ಡಿಪೆಂಡ್ಸ್ ಕಿ ತುಮ್ ಬ್ಯೂಟಿಕ್ ಜೈಸಿ ದೃಷ್ಟಿ ವೈಸೇ ಸೃಷ್ಟಿ. ನಮ್ಮ ದೃಷ್ಟಿ ಚಲೋ ಇರಬೇಕಷ್ಟೆ. ಯಾರೋ ನನಗೆ ಬರೆದಿದ್ರು ಮೊನ್ನೆ, ಮೇಡಮ್ ನೀವು ಎಷ್ಟು ಚಂದ ತಿಳಿಸಿ ಹೇಳ್ತೀರಿ ಅಂತಂದು ಹೇಳಿ. ಏನೋ ಒಂಥರ ಡಿವೈನ್ ಏನೋ ಬರ್ತಿದ್ರು ಅವ್ರೇನೋ. ಅವ್ರ ಹೆಸರು ಅಜ್ಜಪ್ಪ ಅಂತಂದು ಹೇಳಿ, ಹರಿಹರದಿಂದ. ಅದು ಆ್ಯಕ್ಚುಲಿ ಆ ಡಿವಿನಿಟಿ ಅವರಲ್ಲೇ ಐತಿ, ನಮ್ಮಲ್ಲಿ ಇಲ್ಲ ಅಂತಂತಲ್ಲ, ಇರ್ಬೋದು. ಅದನ್ನು ಅವರು ಕಂಡುಕೊಂಡಾರೆ. ಯಾಕಂದರೆ ಎಲ್ಲಿವರೆಗೂ ನನ್ನಲ್ಲಿ ಆ ಥರ ಡಿವಿನಿಟಿ ಇರೋಂಗಿಲ್ಲ, ನಾನು ಮಂದಿಯಲ್ಲಿ ನೋಡಂಗಿಲ್ಲ ಅದನ್ನು. ಯಾವಾಗ ನನಗೆ ಅನಿಸತ್ಲ ಅವ್ರು ಚೆಂದಾಗೆ ಮಾತಾಡ್ತಾರೆ ಹಂಗೆ ಅಂತಂದು ಯಾವಾಗ ಆಗ್ತದೆ, ಯಾಕಂದ್ರೆ ನಾ ಮನುಷ್ಯ ಚಲೋ ಇರ್ತೇನೆ ಅಂತಂದ್ರೆ ಒಳ್ಳೆ ಮಾತುಗಳನ್ನು ನಾನು ಕೇಳ್ತೇನೆ. ಸೊ ಅದಕ್ಕೆ ಹೆಂಗೆ ಅಂತಂತಂದ್ರೆ, ನಿಮ್ಮ ಸುತ್ತಮುತ್ತನೇ ಇದೆ ನಿಮ್ಮ ಸುತ್ತಮುತ್ತ ಏನೈತಿ ಅದರೊಳಗೆ ನೀವು ಸುಂದರತೆಯನ್ನು ಹುಡುಕಾಡಕ್ಕೆ ಕಲೀರಿ ಅಂತ. Uplift. We all rise together, celebrate the success of others, share the joy of their triumphs. We are all connected, so we lift others up. It raises our own vibration. ನೋಡ್ರಿ, ನಿಮಗಾಗಿ ಏನು ಮೆಸೇಜ್ ಬರ್ತಾ ಇದೆ ಏಂಜಲ್ದಿಂದ ಅಂತಂತಂದರೆ, ನಿಮ್ಮ ಮಂದಿ ಸಕ್ಸಸ್ದೊಳಗೂ ನೀವು ನಿಮ್ಮ ಸಕ್ಸಸ್ ಕಾಣ್ರಿ. ಯಾಕಂದ್ರೆ ನಾವು ಮತ್ತೊಬ್ಬರ ಸಲುವಾಗಿ ಯಾವಾಗ ನಾವು ಖುಷಿ ಆಗ್ತೇವಲ್ಲ, ಅವಾಗ ಯೂನಿವರ್ಸಿಗೆ ಏನು ಅನಿಸ್ತತಿ ಅಂತಂತಂದ್ರೆ, ಸಕ್ಸಸ್ ಅಂದ್ರೆ ಈ ಮನುಷ್ಯ ಖುಷಿ ಕೊಡ್ತೈತಿ ಅಂತೇಳಿ ಅದ ಸಕ್ಸಸ್ ನಿಮ್ಮ ಕಡೆ ಬರ್ತೈತಿ. ಸಿಂಪಲ್. यूनिवर्स वर्क्स विथ अ वेरी सिंपल लॉजिक. तुम खुश हो तुम्हें खुशियाँ मिलेगी, तुम रो रहे हो तुम्हें दुख मिलेगा, तुम दूसरों के सक्सेस में सुखी हो तो फिर तुम्हें भी सक्सेस मिलेगा. ಯಾಕಂದ್ರೆ ಅದಕ್ಕೆ ಒಂದೇ ಗೊತ್ತೈತಿ, ನೀ ಏನು ಇಷ್ಟಪಡ್ತೀವೋ ಅಥವಾ ನೀವು ಯಾವ ಮೋಡ್ನಾಗ ಅದೀವೋ ಅದನ್ನು ನಿನಗೆ ಕೊಡೋದು ಅದರದ್ದು ಕೆಲಸ ಯೂನಿವರ್ಸದ್ದು. ಸೊ ಇನ್ಮೇಲೆ ನಾವು ವಿಚಾರ ಮಾಡಬೇಕು, ನಾವು ಏನು ಕೊಡಬೇಕು ಅಥವಾ ನಾವು ಏನು ಬೇಡಬೇಕು, ನಾವು ಯಾವ ಮೋಡ್ನಾಗ ಇರ್ತೇವೆ ಅದನ್ನು ಕೊಡ್ತೇವೆ. ಕರೇಜ್. ಶೋ ಅಪ್ ವಿತ್ ದ ಹೋಲ್ ಹಾರ್ಟ್. ಬ್ರೇವ್ಲಿ ಲೀಡ್ ವಿತ್ ಯುವರ್ ಹಾರ್ಟ್. ಶೋ ಅಪ್ ಫಾರ್ ದ ಅನ್ಎಕ್ಸ್ಪೆಕ್ಟೆಡ್ ಫೇಸ್ ವಾಟ್ ಯು ಕೆನಾಟ್ ಕಂಟ್ರೋಲ್ ಆರ್ ವಾಟ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್. ಡೂ ದ ಥಿಂಗ್ಸ್ ದಟ್ ಸ್ಕೇರ್ ಯು. ಕೆಲವೊಂದು ಸರ್ತೆ ಆ್ಯಕ್ಚುಲಿ ಇದೈತಿ, ಇದನ್ನು ನನಗೂ ಯಾರೇ ಹೇಳಿದ್ರೆ ನಾನು ಮಾಡೋಂಗಿಲ್ಲ. ಯಾಕೆ ಗೊತ್ತೈತೆ, ನನಗೆ ಟಿ ವಿ ಅದು ನೋಡ್ಬೇಕಂದ್ರೆ ಮೊಬೈಲ್ದಾಗ ನಾವು ಏನಾದರೂ ನೋಡಬೇಕು ಅಂತಂತಂದ್ರೆ ನೆಗೆಟಿವ್ ಏನಾರ ವಿಷಯ ಬರ್ತಾವಲ್ಲ, ನಾನು ನೋಟ ನೋಡೋದಿಲ್ಲ. ಹೊಡೆದಾಟ ಬಡದಾಟ ಆಗಲಿ, ಏನಾರು ಕೆಟ್ಟ ಕೆಲಸ ಮಾಡೋದಾಗಲಿ, ಪ್ರಾಣಿಗಳಿಗೆ ಹಿಂಸೆ ಕೊಡೋದಾಗಲಿ, ಇಷ್ಟು ಕೆಟ್ಟ ಮಾಡ್ತಿರ್ತಾರಲ್ಲ ಜನ. ನನಗೊಂಥರ ಹಿಂಗೆ ಕೆಲವೊಂದು ಸರ್ತಿ ಮನುಷ್ಯರು ಎಷ್ಟು ಕೀಳು ಮಟ್ಟಕ್ಕೆ ಹಿಡಿದಿರ್ತಾರೆ ನೋಡಿದ್ರೆ ಹೀಸಿಗೆ ಬರ್ಬೇಕು, ಹಂಗೆ ಮಾಡ್ತಿರ್ತಾರೆ ಅವ್ರು. ಇದು ಕರೇಜ್ ಇಂಪ್ರೂವ್ ಮಾಡೋಕ್ಕಂತಂದು ಅವ್ರು ಹೇಳ್ತಾರೆ, ನಾವು ಯಾವ ವಿಷಯಕ್ಕೆ ಹೆದರ್ತಿರ್ತೇವೆ ಅದನ್ನು ನೋಡಬೇಕು, ನಾವು ಅದನ್ನು ಮಾಡಬೇಕು, ಅದನ್ನು ಸರಿ ಹೆಂಗೆ ಅದು ನನ್ನ ಮನಸ್ಸಿನಾಗ ಉಳ್ಕೊತೈತಿ. ಹೀಗಾಗಿ ನಾನು ಅಂಥ ವಿಷಯಗಳನ್ನು ನೋಡೋಂಗಿಲ್ಲ. ಆದರೆ ಕೆಲವೊಂದಿಷ್ಟು ವಿಷಯಗಳನ್ನು ಇದನ್ನು ಕೆಲವೊಂದಿಷ್ಟು ನೋಡೋ ವಿಷಯಗಳಿಗೆಲ್ಲ ಕೆಲವೊಂದಿಷ್ಟು ಯಾವುದಾದ್ರೂ ಸಬ್ಜೆಕ್ಟ್ ನಮಗೆ ಇಷ್ಟ ಆಗ್ತಿರಲಿಲ್ಲ ಅಂತಂದ್ರೆ ಆ ಸಬ್ಜೆಕ್ಟನ್ನು ನೀವು ಓದಕ್ಕೆ ಕಲೀರಿ.
ಮ್ಯಾಥಮೆಟಿಕ್ಸ್ ಕೆಲವೊಬ್ಬರೇ ಆಗ್ತಿರಂಗಿಲ್ಲ, ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಕಳೆಯೋಕೆ ಕಲೀರಿ. ಅದ್ರ ಬದಲಾಗಿ ಜಾಸ್ತಿ ಈಸಿ ಹಂಗೆ ಯಾರು ಅದನ್ನು ಸಾಲ್ವ್ ಮಾಡ್ತಿರ್ತಾರಲ್ಲ ಪ್ರಾಬ್ಲಮ್ಸು, ಅವ್ರಿಗೆ ಭೇಟಿ ಆಗ್ರಿ, ಅವ್ರ ಜೊತೆ ಮಾತಾಡ್ರಿ, ಗೊತ್ತಾಗತ್ತೆ ನಿಮಗೆ. ಅಂದ್ರೆ ಅವ್ರು ಹೆಂಗೆ ಅವ್ರ ಮೈಂಡ್ದು ಪ್ಯಾಟರ್ನ್ ಹೆಂಗೈತಿ, ಅವ್ರು ಹೆಂಗೆ ಅದನ್ನು ಆ ಸಬ್ಜೆಕ್ಟ್ ಹೆಂಗೆ ಇಷ್ಟಪಡ್ತಾರೆ, ಅದನ್ನು ಹೆಂಗೆ ಅವರು ಅಂದರೆ ಡೈಲಿ ಅವ್ರು ಅದ್ರ ಮೇಲೆ ಹೆಂಗೆ ಕೆಲಸ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತೆ. ಆ ಥರ ಅಂದರೆ ಯಾವ ವಿಷಯದಿಂದ ನಿಮಗೆ ಹೆದರಿಕೆ ಬರ್ತಿರ್ತದಲ್ಲ, ಆ ವಿಷಯನ ನೀವು ಧೈರ್ಯದಿಂದ ಫೇಸ್ ಮಾಡೋಕೆ ಕಲೀರಿ ಅಂತ. ಓಕೆ, ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರಬಹುದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.